ವಾಚು, ಫೋನ್. ಸ್ವಿಚ್ ಆಫ್ ಆಗಿದೆ. ಮಾನ್ಸಿ, ಇಲ್ಲೇನ್ ಮಾಡ್ತಾ ಇದೀಯಾ? ಅದು ನಥಿಂಗ್ ಮಾಮ್ ಇನ್ ಲಾ. ಅದು ಬ್ರೋ ಇನ್ ಲಾ ಅಪ್ಸೆಟ್ ಆಗಿದ್ರಲ್ವಾ, ಅದಕ್ಕೆ ಅವ್ರಿಗೇನಾದ್ರೂ ಬೇಕಾ ಅಂತ ಕೇಳೋಣ ಅಂತ ಬಂದೆ. ಅದೆಲ್ಲ ಏನು ಬೇಡ. ಆರ್ಯ ಈ ರೂಮ್ನಲ್ಲಿದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಗೊತ್ತು ತಾನೆ? ಯಾ ಮಾಮ್ ಇನ್ ಲಾ, ಅದಕ್ಕೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಲಿಲ್ಲ. ಬೈ ಎನಿ ಚಾನ್ಸ್ ಅವ್ರು ಏನಾದರೂ ಆ ಮಲ್ಲಿಗೆ ಗಿಡಕ್ಕೆ ನೀರು ಹಾಕೋದು ಮರ್ತಿದ್ರೆ ಹಾಕೋಣ ಅಂತ ಅಂದ್ಕೊಂಡೆ. ಹಾಗೆಲ್ಲ ಏನು ಮಾಡಬೇಡ. ಆರ್ಯನ್ಗೆ ತಾನು ಹೇಳ್ದೆ ಬೇರೆಯವರು ಅವನ ವಸ್ತುಗಳನ್ನ ಮುಟ್ಟಿದ್ರೆ ಅವನಿಗೆ ಸಿಟ್ಟು ಬರುತ್ತೆ. ಆ ಗಿಡದ ಮೇಲೆ ಯಾಕೆ ಮಾಮಿಲ್ಲ ಅಷ್ಟೊಂದು ಆಸಕ್ತಿ? ಮಾನ್ಸಿ, ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಇಷ್ಟೊತ್ತಲ್ಲಿ ಮಾತಾಡೋ ವಿಷಯನ ಇದು. ಹೋಗಿ ಮಲ್ಕೋ. ಏನೋ ಬ್ರೋ ಇನ್ ಲಾ ಮೇಲೆ ಸ್ವಲ್ಪ ಕಾಳಜಿ, ಅದನ್ನು ಬೇಡ ಅಂತಿರಲ್ಲ. ಸರಿ ಬಿಡಿ. ಆದ್ರೂ ಮಾಮಿನ್ ಲಾ ಬ್ರೋ ಇನ್ ಲಾಗೂ ಹೆಂಡತಿ ಅಂತ ಕರ್ಸ್ಕೊಳ್ಳೋರು ಯಾರಾದ್ರೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅವ್ರಿಗೆ ಚಿಕ್ಕವರಾಗೋಗ್ತಾರಲ್ವಾ? ಹೌದು, ಬೇರೆಯವ್ರನ್ನೇ ಹುಡುಕ್ಬೇಕು. ಅವ್ರ ಏಜ್ ಗ್ರೂಪಿಗೆ ತಕ್ಕಂಥ ಹುಡುಗಿನ ನಾನು ಹುಡುಕ್ತೀನಿ ಮಾಮಿನ್ ಲಾ. ನಿಮ್ಮ ಈ ಚಿಂತೆಯಲ್ಲಿ ನನಗೂ ಪಾಲ್ ಕೊಡಿ. ನೀನೇನು ಅರ್ಥ ಮಾಡ್ಕೊಳಕ್ಕಾಗಲ್ಲ ಮಾನ್ಸಿ. ನೀನು ಹೀಗೆ ಯೋಚನೆ ಮಾಡ್ತಿರೋದು ಸಂತೋಷನೇ, ಆದರೆ ಮಾತಾಡ್ತಿರೋದು ಸರಿಯಾದ ಸಮಯ ಅಲ್ಲ. ಸದ್ಯಕ್ಕೆ ಮಲ್ಕೋ, ನಾಳೆ ಮಾತಾಡೋಣ. ಗುಡ್ ನೈಟ್ ಮಾಮಿ. ಯಾ, ಗುಡ್ ನೈಟ್. ಅಲ್ಲ, ನಾನು ಹೀಗೆ ಹೇಳ್ತಿದ್ದೀನಲ್ಲ, ಒಂದು ವೇಳೆ ಅವ್ರು ನಿಜವಾಗ್ಲೂ ಮದುವೆ ಆಗ್ಬಿಟ್ರೆ ನನ್ನ ಕತೆ? ತವ್ರ ಮನೇಲಿ ರಾಜ್ಕುಮಾರಿ ಹಾಗೆ ಬೆಳ್ದೋಳು, ಆದ್ರೆ ಇಲ್ಲಿ ಬಂದಮೇಲೆ ಯಾರೋ ಮೀರಾ ಹೆಗ್ಡೆಗೆ ನನ್ನ ಖರ್ಚಿನ ಲೆಕ್ಕ ಎಲ್ಲ ಕೊಡೋ ಪರಿಸ್ಥಿತಿ ಬಂದಿದೆ. ಇನ್ನು ಈ ಮನೆ ಹಿರಿ ಮಗಂಗೆ ಹೆಂಡತಿ ಅನ್ಸ್ಕೊಳ್ಳೋಳು ಬಂದ್ರೆ ನನ್ನ ಪರಿಸ್ಥಿತಿ ಹೇಗಿರ್ಬಹುದು? ನೋ, ಹಾಗಾಗಕ್ ಬಿಡ್ಬಾರ್ದು. ಹಾಗಾಗೋದಿಕ್ಕೆ ಖಂಡಿತವಾಗ್ಲೂ ಬಿಡ್ಬಾರ್ದು. ಅನಂತ ವ್ರತ ಮಹಿಮೆಯನ್ನು ಶ್ರದ್ಧಾಭಕ್ತಿಗಳಿಂದ ಕೇಳಿ ತಿಳಿದುಕೊಂಡ ಸಾಯಂದೇವನು ಗುರುವಿನ ಆಜ್ಞೆಯನ್ನು ಚಾಚೂ ತಪ್ಪದೆ ಪಾಲಿಸಿದನು. ಶ್ರದ್ಧಾಭಕ್ತಿಗಳಿಂದ ಅನಂತ ವ್ರತವನ್ನು ಆಚರಿಸಿ ಏಕಾಂತ ಭಕ್ತರು ಮಾತ್ರ ತ್ರಿಕಾಲಗಳಲ್ಲಿಯೂ ಸಂಗಮ ಸ್ನಾನಕ್ಕೆ ಹೋಗಿ ಬರುತ್ತಿದ್ದರು. ಗಾಣಗಾಪುರ ಕ್ಷೇತ್ರ ಮಹಿಮೆ ಎಂದಿಗೂ ಕಡಿಮೆಯಾಗಲಿಲ್ಲ. ಮೊದಲಿನಂತೆ ಶ್ರೀ ಗುರುಗಳು ಔದುಂಬರ ತೀರದಲ್ಲಿ ಅನುಗ್ರಹಿಸಿದರು. ಪಾದುಕೆಗಳು ನಂಬಿದ ಭಕ್ತರನ್ನು ಕಾಪಾಡುತ್ತಿದ್ದವು. ಶ್ರೀಗುರು ಚರಿತ್ರೆಯ ಮಹಿಮೆ ಅಪಾರವಾದುದು. ಮಹತ್ವವೆಂಬ ಶ್ರೀಗುರು ಚರಿತ್ರೆಯ 52ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಪ್ಪ, ಸುಬ್ಬು,
ಅಪ್ಪ ಆರ್ಯ ಸರಿಂದ ಒಂದ್ ಮೆಸೇಜು ಬಂದಿಲ್ಲ. ಅಂತದ್ ಏನ್ ಮಾತಾಗಿದೆ ಇವ್ರಿಬ್ರು ಮಧ್ಯೆ? ಏನು ಮಾತಾಡದೆ ಕೂತ್ರೆ ಅಪ್ಪನ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗಲ್ಲ. ಸುಬ್ಬು, ಅನು, ಟೀ ತಗೊಮ್ಮ. ಅಪ್ಪ ಚೀರ್ಸ್. ಬಿಸಿ ಬಿಸಿ ಇದೆ ಅಪ್ಪ, ಈಗ್ಲೇ ಕುಡೀರಿ. ಒಂದ್ ಸಿಪ್ ನಾಲ್ಗೆ ತಾಕಿದ್ರೆ ಸಾಕು, ಜೋಶ್ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಅಪ್ಪ ಅಪ್ಪ ಏನಾಯ್ತಪ್ಪ? ನನ್ನ ಮಾತಿಗಂತೂ ಸಮಾಧಾನ ಆಗಲಿಲ್ಲ. ಮಗಳತ್ರನಾದ್ರೂ ಮಾತಾಡು ಸುಬ್ಬು. ಏನಾಯ್ತಪ್ಪ? ಪ್ಲೀಸ್ ಅಪ್ಪ, ದಯವಿಟ್ಟು ಹೀಗಿರ್ಬೇಡಿ. ಏನಾಯ್ತು ಅಂತ ಹೇಳಿಪ್ಪ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಬೇಕಾದ್ರೆ 2 ಏಟು ಹೊಡ್ಬಿಡು ಅಪ್ಪ. ಆದ್ರೆ ನೀನ್ ಮಾತ್ರ ಹೀಗಿರ್ಬೇಡ ಅಪ್ಪ, ನನ್ನ ಕೈ ನೋಡಕ್ಕಾಗಲ್ಲ. ನಿನ್ನಿಂದ ಏನೂ ತಪ್ಪಾಗಿಲ್ಲ ಮಗ, ತಪ್ಪೆಲ್ಲ ಆಗಿರೋದು ನನ್ನಿಂದ. ನನ್ನನ್ನು ಕ್ಷಮಿಸ್ಬಿಡು. ಅಪ್ಪ ಯಾಕಪ್ಪ ಅಳ್ತಿದ್ದೀರಾ? ಅಳ್ಬೇಡಿ ಅಪ್ಪ. ಇದೇನ್ ಸುಬ್ಬು ಇದು, ಚಿಕ್ಕ ಮಗು ಥರ ಅಳ್ತಿದ್ಯಲ್ಲ. ತಪ್ಪು ಮಾಡ್ಬಿಟ್ಟೆ ಮಗಳೇ, ನನ್ನನ್ನು ಕ್ಷಮಿಸ್ಬಿಡು. ಅಪ್ಪ ನೀವು ದಯವಿಟ್ಟು ಅಳ್ಬೇಡಿ ಅಪ್ಪ, ನೀವೇನು ತಪ್ಪು ಮಾಡಿಲ್ಲಪ್ಪ. ಜೊತೆ ಜೊತೆಯ